ಸಾಮಾನ್ಯ ತಲೆನೋವಿನ ಬಗ್ಗೆ ಇಲ್ಲಿದೆ ಒಂದು ಸಂಕ್ಷಿಪ್ತ ನೋಟ. 5 ಸಾಮಾನ್ಯ ರೀತಿಯ ತಲೆನೋವುಗಳನ್ನ ಗುರುತಿಸಿದೆ. ಅವುಗಳ ಕಾರಣ ಏನು, ಪರಿಹಾರ ಏನು ಅಂತ ನೋಡೋಣ. ಮೊದಲನೇದಾಗಿ, ನಮ್ ಲೈಫ್ ಸ್ಟೈಲಿಂದ ಬರೋ ತಲೆನೋವುಗಳು. ನಿಮ್ಗೆ ತಲೆ ಸುತ್ತ ಒಂದು ಟೈಟ್ ಬ್ಯಾಂಡ್ ಕಟ್ಟಿದ ಹಾಗೆ ಫೀಲ್ ಆಗಿದ್ಯಾ? ಅದೇ ನೋಡಿ ಟೆನ್ಷನ್ ಹೆಡೇಕ್. ಇದು ಹೆಚ್ಚಾಗಿ ಸ್ಟ್ರೆಸ್ ಅಥವಾ ಸರಿಕೂರ್ದೆ ಇರೋದ್ರಿಂದ ಬರುತ್ತೆ. ಸ್ವಲ್ಪ ರೆಸ್ಟ್, ಮಸಾಜ್ ಹಾಗೂ ನೀರ್ ಕುಡಿದ್ರೆ ಸಾಕು. ಹಾಗೆಯೇ ಜಾಸ್ತಿ ಕಾಫಿ ಕುಡಿದ್ರೂ ಅಥವಾ ಇದ್ದಕ್ಕಿದ್ದಂತೆ ನಿಲ್ಸಿದ್ರೂ ಸಹ ಕ್ಯಾಫೀನ್ ತಲೆನೋವು ಬರಬಹುದು. ಎರಡನೇದಾಗಿ, ಒಂದೇ ಕಡೆ ಅಟ್ಯಾಕ್ ಮಾಡೋ ತಲೆನೋವುಗಳು. ಮೈಗ್ರೇನ್ ಅಂತೂ ತಲೆಯ ಒಂದು ಸೈಡ್ನಲ್ಲಿ ಧಬ್ ಧಬ್ ಅಂತ ಹೊಡೆದ ಹಾಗೆ ಆಗುತ್ತೆ. ಕೆಲವೊಮ್ಮೆ ವಾಂತಿ ಕೂಡ ಆಗಬಹುದು. ಇದಕ್ಕೆ ಬೆಸ್ಟ್ ಅಂದ್ರೆ ಒಂದು ಕತ್ಲೆ ಕೋಣೆಯಲ್ಲಿ ರೆಸ್ಟ್ ಮಾಡೋದು. ಇನ್ನು ಸೈನಸ್ ತಲೆನೋವು ಬಂದ್ರೆ ಮೂಗು ಮತ್ತು ಮುಖದ ಸುತ್ತ ಒಂಥರ ಪ್ರೆಷರ್ ಅನ್ಸುತ್ತೆ. ಇದಕ್ಕೆ ಹಬೆ ತಗೊಂಡ್ರೆ ಆರಾಮ. ಕೊನೆದಾಗಿ, ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾದ ತಲೆನೋವು, ಕ್ಲಸ್ಟರ್ ಹೆಡ್ಏಕ್ ಅಂತ. ಇದು ಕಣ್ಣಿನ ಹಿಂದೆ ಯಾರೋ ಚುಚ್ಚಿದ ಹಲೆ ಭಯಂಕರ ನೋವು ಕೊಡುತ್ತೆ, ಮತ್ತೆ ಮತ್ತೆ ಬರುತ್ತೆ. ಈ ಥರ ಆದ್ರೆ ದಯವಿಟ್ಟು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಯಾಕಂದ್ರೆ ಇದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗಬಹುದು. ಸೊ ಹೆಚ್ಚಿನ ತಲೆನೋವಿಗೆ ಮನೇಲೇ ಪರಿಹಾರ ಸಿಗುತ್ತೆ, ಆದ್ರೆ ನೋವು ತೀವ್ರವಾಗಿದ್ರ ವೈದ್ಯರ ಸಲಹೆ ಪಡೆಯೋದು ತುಂಬಾನೇ ಮುಖ್ಯ.